10ನೇ ತರಗತಿಯ NCERT ಪಠ್ಯದ ಸಮಾಂತರ ಶ್ರೇಣಿಯ ವಿಷಯದ ಒಂದು ಪ್ರಶ್ನೆ ಹೀಗಿದೆ. ಒಂದು ಸಮಾಂತರ ಶ್ರೇಣಿಯ 17ನೇ ಪದವು ಅದರ 10ನೇ ಪದಕ್ಕಿಂತ 7 ಹೆಚ್ಚಾಗಿದ್ದರೆ ಸಾಮಾನ್ಯ ವ್ಯತ್ಯಾಸ ಕಂಡುಹಿಡಿಯಿರಿ. ಇದರ ಪರಿಹಾರ ಹೀಗಿದೆ. 10ನೇ ಪದ ಅಂದರೆ A10 = A + 10 - 1 ಬ್ರಾಕೆಟ್ ಕಂಪ್ಲೀಟ್ ಇಂಟು D. ಇದು ಸಮಾಂತರ ಶ್ರೇಣಿಯ ಸಾಮಾನ್ಯ ಸೂತ್ರ. ನಂತರ A10 = A + 9D ಆಗುತ್ತೆ. ನಂತರ ಅವರೇ ಕೊಟ್ಟಿರುವಂತೆ 17ನೇ ಪದವು ಅಂದರೆ A17 ಇದು 10ನೇ ಪದಕ್ಕಿಂತ 7 ಹೆಚ್ಚಾಗಿದೆ. ಇದನ್ನು ಈ ರೀತಿ ಕೂಡ ಬರೆದುಕೊಳ್ಳಬಹುದು. A + 16D ಅಂದರೆ A17ನೇ ಪದ. ನಂತರ ಇದು A + 9D ಅಂದರೆ 10ನೇ ಪದ ಮತ್ತು 7ನ್ನು ಕೂಡಿಸಲಾಗಿದೆ. ನಂತರ ಬೀಜಾಕ್ಷರಗಳನ್ನು ಒಂದೇ ಕಡೆ ತಂದಾಗ ಅದು ಹೀಗಾಗ್ತವೆ. A - A + 16D - 9D ಇದು 7ಕ್ಕೆ ಸಮ ಅಂತ ಬಂದಿದೆ. ನಂತರ ಇದನ್ನು ನಾವು ಸುಲಭೀಕರಿಸಿದಾಗ 16D - 9D ಇದು 7 ಆಗುತ್ತೆ. ನಂತರ ಎರಡನ್ನು ಕಳೆದಾಗ 7D = 7. ನಂತರ ಈಗ ನಾವು 7 × D ಅದನ್ನು ಸಮಚಿಹ್ನೆಯಿಂದ ಈ ಕಡೆ ಹೋದಾಗ ಅದು ಭಾಗಾಕಾರ ಆಗುತ್ತದೆ. ಅದು ಈ ರೀತಿ 7/7. ನಂತರ ಇದರ ಉತ್ತರ 1 ಅಂತ ಬರುತ್ತದೆ. ಆದ್ದರಿಂದ ನಾವು ಕಂಡುಹಿಡಿದಿದ್ದೇವೆ ಸಾಮಾನ್ಯ ವ್ಯತ್ಯಾಸ D ಅದು 1 ಆಗಿರುತ್ತದೆ.